ಇವತ್ತ ಭಾರತದ ಸ್ಟಾಕ್ ಮಾರ್ಕೆಟ್ದಾಗ ಲಾರ್ಜ್ ಕ್ಯಾಪ್ ಕಂಪ್ನಿಗಳು ಅಷ್ಟು ಬಿದ್ದಿಲ್ಲ. ಬಟ್ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಸ್ಟಾಕ್ಗಳ ಭಾಳ ಬಿದ್ದಾವ. ಅತ್ರಾಗನು ಭಾರತದ ರುಪೀಸ್ ಡಾಲರ್ ವಿರುದ್ಧ ಹೊಸ ಲೋವನ್ನ ಟಚ್ ಮಾಡಿತ್ರಿ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಮಾರುಕಟ್ಟೆ ಯಾಕೆ ಬೀಳತೈತಿ ಅದರಿಂದ ಕಾರಣ ಏನಂತ ತಿಳ್ಕೊಳ್ಳೋಣ. ಮತ್ತ US ಇರಾನ್ ನಡಕ ಮತ್ ಯುದ್ಧ ಆಗೋ ಸಂಭಾವನೆ ಬಹಳ ಹೆಚ್ಚಾಗೈತಿ. ಅದ ಕಾರಣ ಆ ಸುದ್ದಿಗಳ ಬಗ್ಗೆನು ಡಿಟೇಲ್ ದಾಗ ಸರಳವಾಗಿ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ವಿಡಿಯೋಗೆ ಲೈಕ್ ಮಾಡಿರ್ಲಿಲ್ಲ ಇದ್ರೆ ಲೈಕ್ ಮಾಡ್ರಿ. ನೋಡ್ಬೋದು ನೀವು ಇವತ್ತ ನಿಫ್ಟಿದ ಪರಿಸ್ಥಿತಿ ನೋಡ್ರ ಬರೇ 6.45 ಪಾಯಿಂಟ್ ಇರೈತ್ರಿ ಬಿದ್ದಿತ್ತ. ಬಟ್ ಬೆಳಿಗ್ಗೆ 10 ಗಂಟೆದಿಂದ ಮತ್ತೆ ರಿಕವರ್ ಬಂದ್ ಎಲ್ಲಿ ಓಪನ್ ಆಯ್ತು ಆಲ್ಮೋಸ್ಟ್ ಅಲ್ಲೇ ಕ್ಲೋಸಿಂಗ್ ಕೊಟ್ಟೈತಿ. ಅದೇ ತರ ಬ್ಯಾಂಕ್ ನಿಫ್ಟಿದನ ಪರಿಸ್ಥಿತಿ ಐತ್ರಿ. ಬ್ಯಾಂಕ್ ನಿಫ್ಟಿ ನೋಡ್ಬೋದು ನೀವು 0.32% ಬಿದ್ದೈತಿ. ಆದ್ರೂ ಸಹ ಏನ್ ಬೆಳಿಗ್ಗೆ ಗ್ಯಾಪ್ ಡೌನ್ ಓಪನ್ ಆಗಿ ಬಿದ್ದಿತ್ತ ಅಲ್ಲಿಂದ ಸ್ವಲ್ಪ ರಿಕವರಿ ತೋರ್ಸೈತ್ರಿ. ಮತ್ತ ಸೆನ್ಸೆಕ್ಸ್ ನೋಡ್ಬೋದ 0.10% ಇರೈತಿ. ಏರ್ಕಂದನ ಹೋಗೈತಂದ್ರ ಭಾಳ ಏನಿರಿಲ್ಲ. ಅದು ಸಹ ಏನ್ ಫ್ರೈಡೆ ಸೆನ್ಸೆಕ್ಸ್ ಕ್ಲೋಸಿಂಗ್ ಕೊಟ್ಟಿತ್ತ ಅದ ಲೆವೆಲ್ ಸಮೀಪನ ಕ್ಲೋಸಿಂಗ್ ಕೊಟ್ಟೈತೆ ಅಂತ ನಾವು ಅನ್ಬೋದ. ಅದೇ ತರ ನಾವು ಮಿಡ್ ಕ್ಯಾಪ್ ಇಂಡೆಕ್ಸ್ ಪರಿಸ್ಥಿತಿ ನೋಡ್ಬೋದು ನೀವು. ನಿಫ್ಟಿ ಮಿಡ್ ಕ್ಯಾಪ್ 150 ಇಂಡೆಕ್ಸ್ 0.24% ಬಿದ್ದೈತಿ. ಅದೇ ತರ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ 1.49% ಡೌನ್ ಐತಿ. ಅದೇ ತರ ನಾವು ಸೆಕ್ಟರಲ್ ಪರ್ಫಾರ್ಮೆನ್ಸ್ ನೋಡ್ಬೋದು ನೀವು. ನಿಫ್ಟಿ ಆಟೋ 1.71% ಬಿದ್ದೈತ್ರಿ. ಭಾಳ ಬಿದ್ದೈತಿ, 1.5% ಗಿಂತ ಹೆಚ್ಚು ಬಿದ್ದೈತಿ ಆಟೋ ಇಂಡೆಕ್ಸ್. ಅದೇ ತರ ಬ್ಯಾಂಕ್ ನಿಫ್ಟಿನೂ ನೋಡ್ಬೋದು ನೆಗೆಟಿವ್ ಐತಿ. ಫೈನಾನ್ಷಿಯಲ್ ಸರ್ವಿಸಸ್ ಪಾಸಿಟಿವ್ ಐತಿ, ಬಟ್ ಬಹಳನು ಪಾಸಿಟಿವ್ ಇಲ್ಲ, ಬರೀ 0.02% ಇರೈತ್ರಿ. ಮತ್ತೆ FMCG 0.30% ನೆಗೆಟಿವ್ ಐತಿ. ಬಟ್ ಇವತ್ತು ಮಾರ್ಕೆಟ್ ಸೆಂಟಿಮೆಂಟ್ ಎಲ್ಲ ನೆಗೆಟಿವ್ ಇದ್ರೂ IT ಪಾಸಿಟಿವ್ ಐತಿ. ಇವತ್ತ 2.43% IT ಇಂಡೆಕ್ಸ್ ಇರೈತ್ರಿ. ಮೀಡಿಯಾ ನೋಡ್ಬೋದು ನೀವು 2.24% ಬಿದ್ದೈತಿ. ಮೆಟಲ್ 0.98% ಬಿದ್ದೈತಿ. ಫಾರ್ಮಾನು 0.5% ಗಿಂತ ಹೆಚ್ಚು ಇರೈತಿ. ಇದು ಒಂದು ಒಳ್ಳೇದು ಅನ್ಬೋದು ನಾವು. PSU ಬ್ಯಾಂಕ್ 1.92% ಬಿದ್ದೈತ್ರಿ. ರಿಯಾಲಿಟಿ 0.58% ಬಿದ್ದೈತಿ. ಪ್ರೈವೇಟ್ ಬ್ಯಾಂಕ್ ಅಷ್ಟೇನ್ ಬಿದ್ದಿಲ್ಲ, ಗ್ರೀನ್ ದಾಗನ ಕ್ಲೋಸಿಂಗ್ ಕೊಟ್ಟೈತಿ. ನೋಡ್ಬೋದು ನೀವು 0.23% ಇರೈತಿ. ಬಟ್ ಇದೇನ PSU ಬ್ಯಾಂಕ್ ಐತಿ ಅದ್ ನೆಗೆಟಿವ್ ಇರೋ ಕಾರಣ ಸ್ವಲ್ಪ ಬ್ಯಾಂಕ್ ನಿಫ್ಟಿ ಮ್ಯಾಗ ನೆಗೆಟಿವ್ ಪರಿಣಾಮ ಬಿದ್ದೈತ್ರಿ ಇವತ್ತ. ಅದೇ ತರ ನಾವು ಹೆಲ್ತ್ ಕೇರ್ ಇಂಡೆಕ್ಸ್ ನೋಡ್ರೆ 0.22% ಇರೈತಿ. ಕನ್ಸ್ಯೂಮರ್ ಡ್ಯೂರೇಬಲ್ಸ್ 1.08% ಬಿದ್ದೈತ್ರಿ. ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ 0.78% ಬಿದ್ದೈತಿ. ಮತ್ತು ಕೆಮಿಕಲ್ 0.92% ಬಿದ್ದೈತಿ. ಆಲ್ಮೋಸ್ಟ್ ಎಲ್ಲಾ ಸೆಕ್ಟರ್ಗಳು ಬಿದ್ದಾವನೇ ಇವತ್ತ. ನಿಫ್ಟಿ IT ಮಾತ್ರ ಇವತ್ತ 2% ಗಿಂತ ಹೆಚ್ಚಿರೈತಿ. ಅದ ಕಾರಣ ಇದು ಒಂದು ಒಳ್ಳೇದು ಅನ್ಬೋದ. ಬಾ ದಿನದಿಂದ ಬೀಳತಿತ್ತ, ಫೈನಲಿ ಸ್ವಲ್ಪ ಈ ತರ ರಿಕವರಿ ಕಾಣೈತಿ ಇವತ್ತಂತ ನಾವು ಅನ್ಬೋದ. ಅದೇ ತರ ನಾವು ರುಪೀಸ್ ಮತ್ತು ಡಾಲರ್ ನೋಡ್ಬೋದು ನೀವು. $1 96.31 ಆಗೈತಿ. 96 ಹೋಗ್ಬೋದೇನಂತ ನಾ ಕ್ವಶನ್ ಮಾಡಿದ್ನಿ, ಬಟ್ 96 ದಾಟಿನ ಹೋಗ್ಬಿಡ್ತ್ರಿ ರುಪೀಸ್. ಬರ್ತಾ ರುಪೀಸ್ ಡಾಲರ್ ವಿರುದ್ಧ ವೀಕ್ ಆಗತೈತಿ. ಅದರಿಂದನೂ ಕಾರಣಗಳೇನಂತ ತಿಳ್ಕೊಳ್ಳೋಣ. ಬಟ್ ಈ ಒಂದು ಕಾರಣದಿಂದ ಇದೊಂದು ಭಾರತದ ಆರ್ಥಿಕತೆ ದೃಷ್ಟಿದಿಂದ, ಮಾರುಕಟ್ಟೆ ದೃಷ್ಟಿದಿಂದ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್. ರುಪೀಸ್ ಡಾಲರ್ ವಿರುದ್ಧ ಈ ತರ ವೀಕ್ ಆಗಿದ್ರಿಂದ ಏನ್ ಇಂಪೋರ್ಟ್ ಮಾಡ್ಕೋತೇವ್ ನಾವು ಅದೆಲ್ಲ ಇಂಪೋರ್ಟ್ ಕಾಸ್ಟ್ ಹೆಚ್ಚಾಗ್ತೈತಿ. ಅದ ಕಾರಣ ಇದು ಒಂದು ಬಹಳ ಕೆಟ್ಟ ಸುದ್ದಿ ಅಂತ ನಾವು ಅನ್ಬೋದ ಭಾರತದ ದೃಷ್ಟಿದಿಂದ. ಕ್ರೂಡ್ ಆಯಿಲ್ ಬೆಲೆ ನೋಡ್ಬೋದು ನೀವು. WTI ಕ್ರೂಡ್ ಆಯಿಲ್ $106 ನಡೆದೈತ್ರಿ ಪ್ರತಿ ಬ್ಯಾರೆಲ್. ಬ್ರೆಂಟ್ ಕ್ರೂಡ್ ಆಯಿಲ್ $110 ಪ್ರತಿ ಬ್ಯಾರೆಲ್ ನಡೆದೈತಿ. ಕ್ರೂಡ್ ಆಯಿಲ್ ಬೆಲೆ ಅದು $100 ಸಮೀಪದ್ದು, ಬಟ್ ಈಗ ನೋಡ್ಬೋದು $110 ಸಮೀಪ ಹೋಗೈತ್ರಿ. ಅದ ಕಾರಣ ಕ್ರೂಡ್ ಆಯಿಲ್ ಬೆಲೆ ಈ ತರ ಒಮ್ಮೆ ಏರಿದ್ರಿಂದನು ಭಾರತದ ರುಪೀಸ್ ಈ ತರ ಡಾಲರ್ ವಿರುದ್ಧ ವೀಕ್ ಆಯ್ತಂತ ನಾವು ಅನ್ಬೋದ. ಇದು ಅವಾಗಿನ ತನಕ $80 ಕಡಿಮೆ ಬರಂಗಿಲ್ಲ. ಅವಾಗಿನ ತನಕ ಭಾರತದ ಆರ್ಥಿಕತೆ ಆಗ್ಲಿ ಮಾರುಕಟ್ಟೆ ಪರಿಸ್ಥಿತಿ ಇದೇ ತರ ಇರೋ ಸಂಭಾವನೆ ಬಹಳ ಹೆಚ್ಚೈತಿ. ಯಾಕಂತಂದ್ರ ಏನ್ ನಾವು ಕ್ರೂಡ್ ಆಯಿಲ್ ಐತಿ ಎಲ್ಲ ಮೆಜಾರಿಟಿ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತೀವಿ. ಅದ ಕಾರಣ ಇಂಪೋರ್ಟ್ ಮಾಡೋ ಕಾಸ್ಟ್ ಹೆಚ್ಚು ಬಂತಂದ್ರ ರುಪೀಸ್ ವೀಕ್ ಆಗ್ತೈತಿ. ರುಪೀಸ್ ಏನ್ರ ವೀಕ್ ಆದ್ರ ಇಂಪೋರ್ಟೆಡ್ ವಸ್ತುಗಳ ಬೆಲೆ ಇರ್ತೈತಿ. ಅದ್ರಾಗೂ ಮೇನ್ ಇಂಪೋರ್ಟೆಡ್ ವಸ್ತುನಾಗ ಎಲ್ಲಕ್ಕಿಂತ ಹೆಚ್ಚು ವಸ್ತುನ ಕ್ರೂಡ್ ಆಯಿಲ್ ತೋತೀವಿ. ಕ್ರೂಡ್ ಆಯಿಲ್ ತುಟ್ಟಿ ಆದ್ರೆ ಸಹಜವಾಗಿ ಎಲ್ಲಾ ಪೆಟ್ರೋಲ್ ಡೀಸೆಲ್ ಬೆಲೆ ಇರ್ತೈತಿ. ಪೆಟ್ರೋಲ್ ಡೀಸೆಲ್ ಏರಿತರ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹೆಚ್ಚಾಗ್ತೈತಿ. ಒಂದ್ಸಲ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹೆಚ್ಚಾತಂದ್ರ ಎಲ್ಲಾ ವಸ್ತುಗಳ ಬೆಲೆ ಇರ್ತೈತಿ. ಯಾಕಂತಂದ್ರ ಒಂದ್ ವಸ್ತು ಒಂದ್ ಜಾಗದಿಂದ ಮತ್ತೊಂದ್ ಜಾಗಕ್ಕೆ ಹೋಗ್ಬೇಕಂದ್ರ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಬೇಕಾ. ಆ ಟ್ರಾನ್ಸ್ಪೋರ್ಟೇಷನ್ ನಾಗ ಫ್ಯೂಲ್ ಕಾಸ್ಟ್ ಹೆಚ್ಚಾಗೋದ್ರಿಂದ ಸಹಜವಾಗಿ ವಸ್ತುಗಳ ಬೆಲೆ ಹೆಚ್ಚಾಗ್ತೈತಿ. ಅದ್ರದ ಪರಿಣಾಮ ಆಲ್ರೆಡಿ ನಮಗ ಪೆಟ್ರೋಲ್ ಡೀಸೆಲ್ ನೇ ಕಾಣತೈತಿ, ಎಲ್ಲಾ ತರನೇ ಕಾಣತೈತಿ. ಅದ ಕಾರಣ ಈ ತರ ಇಂಪ್ಯಾಕ್ಟ್ ಆರ್ಥಿಕತೆ ಮ್ಯಾಗ ಬೀಳ್ತೈತಿ. ಆ ಒಂದ್ ಕಾರಣದಿಂದ ಮಾರುಕಟ್ಟೆ ಪರಿಸ್ಥಿತಿ ಈ ತರ ಆಗೈತೆ ಅಂತ ನಾವು ಅನ್ಬೋದ. ಅದ್ರಾಗನು ಪ್ರಧಾನಿ ನರೇಂದ್ರ ಮೋದಿ ಅವರ ಮಣ್ಣಿ ದಿನ ಭಾಷಣನ್ಯಾಗ
ಏನೀಗ ಫಾರಿನ್ ವ್ಯಾರ ಅಲ್ಲಿ ಭಾಷಣನಾಗನು ಹೇರ ಇದೇ ತರ ಯುದ್ಧ ಕಂಟಿನ್ಯೂ ಆಕೊಂತ ಹೋತಂತಂದ್ರ ಜಗತ್ತದ ಭಾಳ ಜನರ ಬಡತನ ಕಡೆ ಹೋಗ್ಬೋದಂತ ಹೇಳಿದಾರ. ಇದು ಒಂದ್ ಭಾಳ ದೊಡ್ಡ ಹೇಳಿಕೆ ಅಂತ ನಾವ್ ಅನ್ಬೋದ. ಅದು ಅಂತಾರಾಷ್ಟ್ರೀಯ ಮಟ್ಟದಾಗ ನಮ್ ದೇಶದ ಪ್ರಧಾನ ಮಂತ್ರಿ ಅವರು ಹೇಳಿದಾರ. ಅದ ಕಾರಣ ಇದು ಒಂದ್ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್. ಅದ್ರಾಗನ ಅವ್ರು ಮತ್ತೊಂದ್ ಏನೇನ್ ಚರ್ಚೆ ಮಾಡ್ಯಾರ ಅಂತಂದ್ರ ಏನಿದ್ 10 ವರ್ಷ ಇತ್ತ 10 ವರ್ಷನಾಗ ಭಾಳ ಸಮಸ್ಯೆಗಳು ಬಂದು ಅಂತ ಹೇಳ. ಫಸ್ಟ್ ಕೋವಿಡ್ ಬಂತ, ಆಮ್ಯಾಗ ರಷ್ಯಾ ಮತ್ತೆ ಯುಕ್ರೇನ್ ಯುದ್ಧ ಸ್ಟಾರ್ಟ್ ಆತ, ನಡಕ್ ಇಸ್ರೇಲ್ ಹಮಾಸ್ ಯುದ್ಧ ಸ್ಟಾರ್ಟ್ ಆತ, ಈಗನ್ನು ಮತ್ ಇರಾನ್ ಮತ್ US ಯುದ್ಧ ಸ್ಟಾರ್ಟ್ ಐತಿ. ಮತ್ತ ಯುದ್ಧ ಸ್ಟಾರ್ಟ್ ಇದ್ರನು ಹಾರ್ಮೋಸ್ ಜಲಸಂಧಿ ಕ್ಲೋಸ್ ಇರೋ ಕಾರಣ ಏನಿದ ಪೆಟ್ರೋಲ್ ಕ್ರೈಸಿಸ್ ನಡೆದೈತಿ, ಆಯಿಲ್ ಕ್ರೈಸಿಸ್ ನಡೆದೈತಿ, ಅದ್ರಿಂದನು ಭಾಳ ಕೆಟ್ಟ ಪರಿಣಾಮ ಬಿದ್ದೈತಿ. ಈ ಒಂದ್ 10 ದಶಕನ್ಯಾಗ ಭಾಳ ಸಮಸ್ಯೆ ಜಗತ್ತಿಗೆ ಉಂಟಾಗಿದಾವ ಅಂತಾನು ತಿಳಿಸಿರ. ಅದ ಕಾರಣ ಇದು ಒಂದ್ ನೆಗೆಟಿವ್ ಪಾಯಿಂಟ್ ಅಂತ ನಾವ್ ಅನ್ಬೋದ. ಮತ್ ನಾವ ಗ್ಲೋಬಲ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರ US ಡೌ ಜೋನ್ಸ್ ನೋಡ್ಬೋದು ನೀವು. ಫ್ಯೂಚರ್ ಏನ್ ಟ್ರೇಡ್ ಆಗ್ತಿರ್ತೈತೆ ಅದೀಗ ಸದ್ಯ 0.34% ನೆಗೆಟಿವ್ ಐತಿ. S&P 500 1.24% ನೆಗೆಟಿವ್ ಐತಿ. ನಾಸ್ಡ್ಯಾಕ್ 1.54% ನೆಗೆಟಿವ್ ಐತಿ. ಯುರೋಪಿಯನ್ ಮಾರ್ಕೆಟ್ ಅನ್ನು ನೋಡ್ರ ಆಲ್ಮೋಸ್ಟ್ ಗ್ರೀನ್ ಇದಾವ, ಆದ್ರೂ ಸಹ ಬಹಳ ಏನ್ ಗ್ರೀನ್ ಇದಾವ ಅಂತ ಬರಂಗಿಲ್ಲ. ಮತ್ತ ಭಾರತದ ಗಿಫ್ಟ್ ನಿಫ್ಟಿ ಕರೆಂಟ್ ಏನ್ ಟ್ರೇಡ್ ಆಗತೈತಿ 0.41% ಪಾಸಿಟಿವ್ ಐತಿ. ನಿಕಾಯ್ ಏನ್ ಜಪಾನ್ ಮಾರ್ಕೆಟ್ ಐತಿ ಅದು ಸಹ 0.76% ಬಿದ್ದೈತೆ ರೀ. ಏಷ್ಯನ್ ಮಾರ್ಕೆಟ್ ನಾಗ ಎಲ್ಲಾ ನಾವು ಪರಿಸ್ಥಿತಿ ನೋಡ್ರೆ ಆಲ್ಮೋಸ್ಟ್ ಎಲ್ಲಾ ನೆಗೆಟಿವ್ ನ ಇದಾವಂತ ನಾವ್ ಅನ್ಬೋದ. ಅದ ಕಾರಣ ಇವತ್ತ ಭಾರತದ ಮಾರುಕಟ್ಟೆನು ನೆಗೆಟಿವ್ ನ ಐತಂತ ನಾವ್ ಅನ್ಬೋದ. ಯಾಕೆ ಗ್ಲೋಬಲ್ ಮಾರ್ಕೆಟ್ ಪರಿಸ್ಥಿತಿ ಮತ್ ನೆಗೆಟಿವ್ ಆತ, ಭಾರತದ ಮಾರುಕಟ್ಟೆ ಪರಿಸ್ಥಿತಿ ಯಾಕೆ ನೆಗೆಟಿವ್ ಆತ, ಅದರಿಂದ ಕಾರಣಗಳು ಏನಂತ ನೋಡ್ರ ವೀಕ್ಷಕರೇ, ಇರಾನ್ ಮತ್ತು US ಯುದ್ಧ. ಏನ್ ಇರಾನ್ ಮತ್ತು US ಯುದ್ಧ ಶಾಂತಿಲೆ ಆಗತ್ತಿತ್ತೀಗ ಮತ್ತ ಮಾತುಕತೆ ಅದು ಆಗ್ಬೋದಂತೆಲ್ಲ ಅನುಮಾನ ಇತ್ತ. ಬಟ್ ಈಗ ಅದೆಲ್ಲ ಮಾತುಕತೆ ಫೇಲ್ ಆತ, ಮತ್ತಿದ ಶಾಂತಿ ಕಡೆ ಏನಿತ್ತ ಅದೆಲ್ಲ ಮತ್ ಯುದ್ಧದ ಕಡೆ ಹೊಂಟೈತಂತ ನಾವ್ ಅನ್ಬೋದ. US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರ ಮತ್ ಇರಾನ್ ವಾರ್ನಿಂಗ್ ಕೊಟ್ಟಾರಿ. ಎಷ್ಟಾಗ್ತೈತೆ ಅಷ್ಟು ಬೇಗ ನೀವು ಶಾಂತಿ ಒಪ್ಪಂದ ಮಾಡ್ರಿ, ಇಲ್ಲಿಕ್ರ ನಾ ನಿಮಗೆಲ್ಲಾ ವಿನಾಶ ಮಾಡ್ತೇನಿ, ದಾಳಿ ಮಾಡ್ತೇನೆ ಅಂತ ಹೇಳಿಕೆ ಕೊಟ್ಟಾರ. ಅದ ಕಾರಣ ಈ ತರ ಡೊನಾಲ್ಡ್ ಟ್ರಂಪ್ ಅವ್ರ ಮತ್ ದೊಡ್ಡ ಖಡಕ್ ಹೇಳಿಕೆಗಳನ್ನ ಕೊಡೋದ್ರಿಂದನು ಮಾರುಕಟ್ಟೆ ಸೆಂಟಿಮೆಂಟ್ ಮತ್ ನೆಗೆಟಿವ್ ಆಯ್ತು ಅಂತ ನಾವ್ ಅನ್ಬೋದ. ಅತ್ರಾಗನು ಮೇನ್ ನಿನ್ನೆ ಇರಾನ್ ಅನ್ನು ಏನ ಕಡಿಮೆ ಇಲ್ಲ, ನಿನ್ನೆ ದಿನ ಇರಾನ್ ಅನ್ನು ಸಹ UAE ಏನ್ ದುಬೈ ಐತಿ ಅಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮ್ಯಾಗ ದಾಳಿ ಮಾಡಿತ್ತ. ಅದ ಕಾರಣ ಅಲ್ಲೇನ ವಿಕಿರಣಗಳದ್ದು ಲೀಕ್ ಆಗಿಲ್ಲ, ಆದ್ರೂ ಸಹ ಇದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ. ಅದ ಕಾರಣ ಮತ್ ಮಿಡಲ್ ಈಸ್ಟ್ನ್ಯಾಗ ಯುದ್ಧ ಸ್ಟಾರ್ಟ್ ಆಗೋದು ದೊಡ್ಡ ಪ್ರಮಾಣನ್ಯಾಗ ಅಂತ ಇವೆಲ್ಲ ಸಂಕೇತ ಕೊಡತೈತಿ. ಅತ್ರಾಗ ನೀವತ್ತ ಡೊನಾಲ್ಡ್ ಟ್ರಂಪ್ ಅವರ ಮತ್ತೊಂದು ಅವ್ರದ್ದು ಸೋಷಿಯಲ್ ಟ್ರೂತ್ ಏನೈತಿ ಅತ್ರ ಮತ್ತೊಂದು ಇಮೇಜ್ ಅನ್ನ ಜಾರಿ ಮಾಡಿರ. ಅತ್ರಾಗ ಮೇನ್ ಟಾರ್ಗೆಟ್ ಇರಾನ್ ಇತ್ರಿ. ಆ ಇಮೇಜ್ನ್ಯಾಗ ನಂಗೆ ಕಡೆ ಸಿಕ್ರನ್ನ ಹಚ್ಚಿರ್ತೇನೆ, ನೀವು ನೋಡ್ಬೋದ. ಅದ ಕಾರಣ ಮತ್ ಯುದ್ಧ ಭಾಳ ದೊಡ್ಡ ಪ್ರಮಾಣನಾಗ ನಡೆಯೋದೈತಿ. ಏನ್ರೆ ತಪ್ಪಿ ನಡೀತಾ ಅಥವಾ ನಡೆಯೋ ಸಂಭಾವನೆ ಐತ ಅನ್ನತಾರ, ಆ ಥರ ಏನ್ರಿ ಆತಂತಂದ್ರ ಇದು ಮತ್ತೆ ಗ್ಲೋಬಲ್ ಮಾರ್ಕೆಟ್ಗೆ ಅಥವಾ ಮಾರುಕಟ್ಟೆಗೆ ನೆಗೆಟಿವ್ ಪಾಯಿಂಟ್. ಹತ್ರದನ ಪರಿಣಾಮ ಕ್ರೂಡ್ ಆಯಿಲ್ ಬೆಲೆ ಮ್ಯಾಗ ಕಾಣತೈತಿ, ಹತ್ರದನ ಪರಿಣಾಮ ಮಾರುಕಟ್ಟೆ ಮ್ಯಾಗೂ ಕಾಣತೈತಿ. ಮತ್ತೊಂದು ಇರಾನ್ ಮತ್ತು US ಯುದ್ಧ ಆಗೋದಲ್ದ ಯುಕ್ರೇನ್ ಮತ್ತು ರಷ್ಯಾ ನಡುಕು ಮತ್ತೆ ಯುದ್ಧ ಸ್ಟಾರ್ಟ್ ಆಗೈತ್ರಿ. ನಿನ್ನೆ ದಿನ ಯುಕ್ರೇನ್ ರಷ್ಯಾದ ಒಂದು ರಿಫೈನರಿ ಮ್ಯಾಗ ಆಯಿಲ್ ರಿಫೈನರಿ ಮ್ಯಾಗ ದಾಳಿ ಮಾಡೈತಿ. ಆ ಕಡೆ ರಷ್ಯಾನು ಮತ್ತು ಯುಕ್ರೇನ್ ಮ್ಯಾಗ ದಾಳಿ ಮಾಡತೈತಿ. ಅದ ಕಾರಣ ಮತ್ತೆ ರಷ್ಯಾ ಯುಕ್ರೇನ್ ನಡುಕುನು ಯುದ್ಧ ಸ್ಟಾರ್ಟ್ ಆಗಿದ್ರಿಂದ ಇದು ಒಂದು ನೆಗೆಟಿವ್ ಪಾಯಿಂಟ್. ಅದ್ರಾಗೂ ಆಯಿಲ್ ದೃಷ್ಟಿದಿಂದ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್. ಸ್ಟೇಟ್ ಆಫ್ ಹಾರ್ಮೋಸ್ ಕ್ಲೋಸ್ ಆಗಿದ್ರಿಂದ ಏನ್ ಮಿಡಲ್ ಈಸ್ಟ್ ದಿಂದ ಆಯಿಲ್ ಬರ್ತಿತ್ತು ಆ ಸ್ಟಾಪ್ ಆಗೈತೆ ಅನ್ನೋ ಕಾರಣದಿಂದ ಎಲ್ಲಾ ದೇಶಗಳು ಈಗ ರಷ್ಯಾದಿಂದ ರೂಸ್ದಿಂದ ಆಯಿಲ್ ಅನ್ನ ತಗೊಳತಾರ. ಬಟ್ ಈಗ ಅಲ್ಲಿಯೂ ಈ ತರ ರಿಫೈನರಿ ಮ್ಯಾಗ ದಾಳಿ ಆತ ಅಥವಾ ಆ ದೇಶಗಳನ್ನು ಯುದ್ಧನ ಏನ್ರಿ ಹೋದು ಅಂತಂದ್ರ ಅಲ್ಲಿಯೂ ಮತ್ತು ಆಯಿಲ್ ಶಾರ್ಟೇಜ್ ಆಗ್ಬೋದು ಅಂತ ಒಂದು ಅನುಮಾನ ಹಚ್ಚಿದ್ದಾರೆ ಎಕ್ಸ್ಪರ್ಟ್ಗಳ. ಅದರದನ್ನ ಡೈರೆಕ್ಟ್ ಇಂಪ್ಯಾಕ್ಟ್ ಈ ತರ ಕ್ರೂಡ್ ಆಯಿಲ್ ಬೆಲೆ ಮ್ಯಾಗ ಕಾಣತೈತೆ ಅಂತ ನಾವು ಅನ್ಬೋದ. ಅದ ಕಾರಣ ಇದು ಒಂದು ಭಾರತದ ಆರ್ಥಿಕತೆ ದೃಷ್ಟಿದಿಂದ ಭಾರತದ ಮಾರುಕಟ್ಟೆ ದೃಷ್ಟಿದಿಂದ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್. ಅತ್ರಾಗನು ಮೇನ್ US ನಾವು 30 ವರ್ಷದ ಬಾಂಡ್ ನಾವು ಈಗ ಇಂಟ್ರೆಸ್ಟ್ ರೇಟ್ ನೋಡ್ಬೋದು ನೀವು 5% ಮ್ಯಾಗ್ ನಡೆದೈತಿ. ಅದ ಕಾರಣ ಇದು 5% ಮ್ಯಾಗ್ ನಡೆದಿದ್ರಿಂದ ಇದು ಒಂದು ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತ ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಯಾಕಂತಂದ್ರೆ US ನಾಗಿನ ಬಾಂಡ್ ಇಂಟ್ರೆಸ್ಟ್ ರೇಟ್ ಅದು ಹೈ ಆಯ್ತಂತಂದ್ರೆ ಏನ್ ಫಾರಿನ್ ಇನ್ವೆಸ್ಟರ್ಸ್ ಇರ್ತಾರ ಅವ್ರ ಎಮರ್ಜಿಂಗ್ ಮಾರ್ಕೆಟ್ದಾಗ ಹೂಡಿಕೆ ಮಾಡಕ್ ಬರಂಗಿಲ್ಲ. ಅದ ಕಾರಣ ಬಾಂಡ್ ಈಲ್ಡನು ಏರಿದ್ರಿಂದನು ಇದು ಒಂದು ನೆಗೆಟಿವ್ ಪಾಯಿಂಟ್ ಭಾರತದ ಮಾರುಕಟ್ಟೆಗೆ ಆಗೈತಂತ ನಾವು ಅನ್ಬೋದ. US ಅಷ್ಟೇ ಬಾಂಡ್ ಈಲ್ಡ್ ಇಲ್ಲ, ಜಪಾನದ ಬಾಂಡ್ ಈಲ್ಡ್ 30 ವರ್ಷದ ಹೈಕ್ ಟಚ್ ಆಗೈತಂತ್ರಿ. ಮತ್ತು UKದನು ಬಾಂಡ್ ಈಲ್ಡ್ 20 ವರ್ಷದ ಹೈಕ್ ಟಚ್ ಆಗೈತಂತ. ಅದ ಕಾರಣ ಈ ತರ UK, ಜಪಾನ್ ಮತ್ತು US ಬಾಂಡ್ ಈಲ್ಡ್ ಅದು ಇರತ್ತು ಅಂದ್ರ ಇದು ಒಂದು ಭಾರತ ಅಂತ ದೇಶಗ ಎಮರ್ಜಿಂಗ್ ದೇಶಗ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಥವಾ ಮಾರುಕಟ್ಟೆ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ. ಅದರದನ್ನ ಪರಿಣಾಮ ನಮಗೆ FIDIs ಡೇಟಾನಾಗ ಕಾಣತೈತಿ 1 ವರ್ಷದಿಂದನೂ ಅಂತ ನಾವು ಅನ್ಬೋದ. ಓವರ್ ಆಲ್ ಇದೈತ ಈ ವಿಡಿಯೋನಾಗ ಎಲ್ಲ ಡೀಟೇಲ್ದಾಗ ನಿಮಗೆ ಗೊತ್ತಾಗಿರಬಹುದು ಏನೇನು ಆಗಿತ್ತೀವ ಸ್ಟಾಕ್ ಮಾರ್ಕೆಟ್ದಾಗ ಅಂತ. ಮೇನ್ ಏನಂತಂದ್ರೆ ಈಗ ಹೂಡಿಕೆದಾರರಿಗೆ ಸದ್ಯ ಕಷ್ಟದ ದಿನಗಳು ನಡೆದಾವಂತ ನಾವು ಅನ್ಬೋದ. ಕಷ್ಟದ ದಿನಗಳು ಅಂತ ನಾಗ ಬರಂಗಿಲ್ಲ, ಯಾರು ಮೂರ್ಖ ಇನ್ವೆಸ್ಟರ್ ಇರ್ತಾನೆ ಅವ್ನು ಕಷ್ಟದ ದಿನ ರೀ.
ಒಳ್ಳೆ ಇನ್ವೆಸ್ಟರ್ಗೆ ಇದು ಒಂದು ಹಬ್ಬನ ಅಂತ ನಾವು ಅನ್ಬೋದು. ಇಂಥ ಸಮಯದಾಗನ ಒಳ್ಳೆ ಕಂಪ್ನಿಗಳು ಒಳ್ಳೆ ವ್ಯಾಲ್ಯೂಯೇಷನ್ನಾಗ ಸಿಗ್ತಾವಂತನೂ ನಮಗೆ ಎಕ್ಸ್ಪರ್ಟ್ಗಳು ತಿಳಿಸ್ತಾವ ಮತ್ತು ಇತಿಹಾಸ ನಮಗೆ ತಿಳಿಸ್ತೈತಿ. ಅದ ಕಾರಣ ನೀವು ಈ ಸಮಯವನ್ನು ಕೆಟ್ಟದಾಗಿ ತೋತಿರೋ ಅಥವಾ ನೆಗೆಟಿವ್ ಆಗಿ ತೋತಿರೋ ಅದು ನಿಮ್ಗೆ ಗುರ್ತಾ. ಶಾರ್ಟ್ ಟರ್ಮ್ ಹೂಡಿಕೆದಾರರು ಇದ್ರೆ ಅಂದ್ರೆ ನೆಗೆಟಿವ್ ತೋತಿರಿ, ಲಾಂಗ್ ಟರ್ಮ್ ಹೂಡಿಕೆದಾರರು ಇದ್ದವ್ರು ಹಬ್ಬವಾಗಿನ ತೋತಿರಿ ಅಂತ ನನಗನ್ನಿಸ್ತೈತಿ. ಇದ್ರ ಬಗ್ಗೆ ನಿಮಗೇನು ಅನಿಸ್ತೈತೆ ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಮತ್ತು ನಿಮಗೆ SWP ಬಗ್ಗೆ ಅದು ಗುರ್ತಿರ್ಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ನಾಗ ಒಂದು ಲಿಂಕ್ ಹಾಕೇನಿ. ಈ ವಿಡಿಯೋ ಮುಗ್ಯಾನ ಆ ವಿಡಿಯೋ ಹೋಗಿ ನೋಡ್ರಿ. ಇದೈತಿ ಇವತ್ತಿನ ಈ ವಿಡಿಯೋ ಚಲೋ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.